ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮೀಕನು ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಾಕ್ಯ. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲರನ್ನು ದೇವರು ಮಾತನಾಡಿಸುವಾಗ ಅವರಿಗೆ ಹೇಳ್ತಾರೆ, ನೀವು ನನ್ನ ಬಳಿಗೆ ಬರುವಾಗ ನನ್ನನ್ನು ಮೆಚ್ಚಿಸುವುದಕ್ಕಾಗಿ, ಪಾಪದ ಪರಿಹಾರಕ್ಕಾಗಿ ಯಜ್ಞಗಳನ್ನು ಮಾಡಬೇಕು. ಹೋರಿ, ಕುರಿ, ಬೆಳವಕ್ಕಿಗಳನ್ನು ತಂದು ಅರ್ಪಿಸಿ ನಾನು ದೇವರ ಸನ್ನಿಧಾನದಲ್ಲಿ ದೇವರನ್ನು ಮೆಚ್ಚಿಸಬೇಕೆಂಬುದಾಗಿ. ಈಗ ಅಂದಿನ ಜನ ಅದನ್ನು ಮಾಡ್ತಾನೇ ಬಂದರು. ಅದರ ಅನೇಕ ಸಂದರ್ಭಗಳಲ್ಲಿ ಅವರು ಏನು ಮಾಡೋದು ಅಂತ ಯೋಚನೆ ಆಗ್ತದೆ ಅವ್ರಿಗೆ. ಏನು ತಗೊಂಡು ಹೋದರೆ ದೇವರನ್ನ ಮೆಚ್ಚಿಸ್ಬೋದು, ಏನು ಕೊಟ್ಟರೆ ಮೆಚ್ಚಿಸ್ಬೋದು. ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ, ಪಾಸ್ಟರ್ಸನ್ನು ಮೆಚ್ಚಿಸೋದಕ್ಕಾಗಿ ಅಥವಾ ವಿಶ್ವಾಸಿಗಳನ್ನು ಮೆಚ್ಚಿಸೋದಕ್ಕಾಗಿ ಏನು ಇಷ್ಟ, ನಿಮಗೇನು ಇಷ್ಟ, ಯಾವುದು ಊಟ ಮಾಡ್ತೀರಾ, ಚಿಕನ್ ತಿಂತೀರಾ, ಮಟನ್ ತಿಂತೀರಾ, ಫಿಶ್ಶಾ, ಏನು ಇಷ್ಟ ನಿಮಗೆ, ಅದೇ ಆಹಾರವನ್ನು ಮಾಡಿಕೊಟ್ರೆ ಅವರಿಗೆ ತೃಪ್ತಿ ಆಗುತ್ತೆ, ಸಂತೋಷ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಅದೇ ಥರ ಆ ವ್ಯಕ್ತಿಗಳನ್ನು ಮೆಚ್ಚಿಸೋದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ. ಈಗ ಆ ರೀತಿಯಲ್ಲಿ ಈಗ ಜನ ದೇವರನ್ನ ಹೇಗೆ ಮೆಚ್ಚಿಸೋದು, ಏನು ಕೊಟ್ಟರೆ ಮೆಚ್ತಾರೆ, ಎಷ್ಟು ಕೊಟ್ಟರೆ ಮೆಚ್ತಾರೆ, ಎಷ್ಟು ಕಾಣಿಕೆ ಕೊಟ್ಟರೆ ಮೆಚ್ತಾರೆ, ಏನು ತಂದು ಕೊಟ್ಟರೆ ಮೆಚ್ತಾರೆ. ಚರ್ಚಿಗೆ ಫ್ಯಾನ್ ಕೊಡಿಸ್ಲಾ, ಚಾಪೆ ಕೊಡಿಸ್ಲಾ, ಕುರ್ಚಿ ಕೊಡಿಸ್ಲಾ, ಅಥವಾ ದುಡ್ಡು ಕೊಡಲಾ, ಚರ್ಚ್ ಕಟ್ಟಕ್ಕೆ ದುಡ್ಡು ಕೊಡಲಾ, ಹಿಂಗೆ ಅನೇಕ ರೀತಿಯ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ದೇವರು ಇದು ಯಾವುದ್ರಲ್ಲೂ ಅಲ್ಲ ಮೆಚ್ಚೋದು. ಮೆಟೀರಿಯಲ್ ವಿಷಯಗಳಲ್ಲಿ ದೇವರು ಮೆಚ್ಚೋದಿಲ್ಲ. ಮೆಚ್ಚಲ್ಲ ಅಂತ ನಾನು ಹೇಳಲಿಲ್ಲ, ದೇವರಿಗೆ ದುಡ್ಡು ಕೊಟ್ಟರೆ ಮೆಚ್ಚಲ್ಲ, ಕುರ್ಚಿ ಕೊಡಿಸೋದು, ಚಾಪೆ ಕೊಡಿಸೋದು ಮೆಚ್ಚಲ್ಲ ಅಂತ ಹೇಳಲಿಲ್ಲ. ಬಟ್ ಪ್ರೈಮರಿಯಾಗಿ, ಮೊದಲನೇದಾಗಿ ದೇವರು ಇಷ್ಟಪಡುವಂಥದ್ದು ನನ್ನನ್ನೇ ನಾನು ದೇವರಿಗೆ ಅರ್ಪಿಸಬೇಕು. ಬಾಕಿ ಎಲ್ಲ ಮೆಟೀರಿಯಲ್ಸು ಸೆಕೆಂಡರಿ. ಅದು ಕೊಟ್ಟರು ಬಿಡ್ಬೋದು, ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಇಲ್ಲಿ ಈಗ ಇವರಿಗೊಂದು ಡೌಟು, ಜನರಿಗೊಂದು ಡೌಟ್. 6ನೇ ವಾಕ್ಯದಲ್ಲಿ ಓದ್ತೀವಿ, ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ. ಅವನಿಗೊಂದು ಕನ್ಫ್ಯೂಷನ್. ಇವಾಗ ಏನು ಕೊಡಲಿ, ನಾನು ಯಾವ ಕಾಣಿಕೆ ಕೊಡಲಿ, ಹೋರಿ ಕೊಡಲಾ, ಕುರಿ ಕೊಡಲಾ, 1 ಕೊಡಲಾ, 2 ಕೊಡಲಾ, 5 ಕೊಡಲಾ, ಏನು ತರಬೇಕು ನಾನಿವಾಗ, ಎಳೆ ತರಬೇಕಾ, ಬಲ್ತಿರೋದು ತರಬೇಕಾ, ಬಹಳ ಕನ್ಫ್ಯೂಷನ್. 7ನೇ ವಾಕ್ಯದಲ್ಲಿ ಓದ್ತೀವಿ, ಸಾವಿರಾರು ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ. ದೇವರು ಮೆಚ್ತಾರಾ? ಏನು ಮೆಚ್ತಾರೆ? ಅಥವಾ ನನ್ನ ಮಗನನ್ನೇ ಅರ್ಪಿಸ್ಲಾ, ನನ್ನ ಗರ್ಭದ ಫಲವನ್ನೇ ಕೊಡ್ಲಾ, ನನ್ನ ಚೊಚ್ಚಲ ಮಗನನ್ನೇ ಕೊಡ್ಲಾ? ಒಂದೇ ಒಂದು ಉದ್ದೇಶ, ಹೇಗಾದರೂ ಮಾಡಿ ದೇವರನ್ನು ಮೆಚ್ಚಿಸಬೇಕು. ಮಗನನ್ನು ಕೊಟ್ಟರೂ ಪರವಾಗಿಲ್ಲ, ಮಕ್ಕಳನ್ನು ಆಹುತಿ ಮಾಡಿದ್ರೂ ಪರವಾಗಿಲ್ಲ, ಕಾಣಿಕೆಯನ್ನು ಕೊಟ್ಟರೂ ಪರವಾಗಿಲ್ಲ, ಯಜ್ಞ ಮಾಡಿದ್ರೂ ಪರವಾಗಿಲ್ಲ. ಒಂದೇ ಒಂದು ಉದ್ದೇಶ, ದೇವರನ್ನು ಮೆಚ್ಚಿಸಬೇಕೆಂಬ ಉದ್ದೇಶ. ಇವತ್ತು ಸಹ ಅನೇಕರಿಗೆ ಆಸೆ ಅದೇ, ದೇವರನ್ನು ಮೆಚ್ಚಿಸಬೇಕು. ಆದರೆ ಹೇಗೆ ಮೆಚ್ಚಿಸಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ಏನು ಕೊಟ್ಟರೆ ದೇವರು ಮೆಚ್ಚುತ್ತಾರೆ. ಒಬ್ಬ ಪಾಸ್ಟರನ್ನು ಮೆಚ್ಚಿಸೋದಕ್ಕೆ, ಒಬ್ಬ ವಿಶ್ವಾಸಿಯನ್ನು, ನಿಮ್ಮ ಸ್ನೇಹಿತರನ್ನು, ನಿಮ್ಮ ಕುಟುಂಬ ವರ್ಗದವರನ್ನು ಮೆಚ್ಚಿಸುವುದಕ್ಕೆ ಅನೇಕ ಮಾರ್ಗಗಳಿವೆ. ಅವರಿಗೆ ಆಹಾರ ಕೊಡ್ಬೋದು, ವಸ್ತ್ರ ಕೊಡ್ಬೋದು, ಇನ್ನೇನಾದರೂ ಕೊಟ್ಟು ಗಿಫ್ಟ್ ಕೊಡ್ಬೋದು, ಹಣ ಕೊಡ್ಬೋದು, ಅವರನ್ನು ಮೆಚ್ಚಿಸ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಇದು ಯಾವುದರಲ್ಲೂ ಸಹ ದೇವರು ಮೆಚ್ಚುವವನಲ್ಲ. ಇದು ಯಾವುದನ್ನು ಕೊಟ್ಟು ದೇವರನ್ನ ಮೆಚ್ಚಿಸೋದಕ್ಕಾಗಲ್ಲ. ಈ ದಿವಸಗಳಲ್ಲಿ ದೇವರ ಮೆಚ್ಚುಗೆಯನ್ನು ಪಡಿಬೇಕು ಅಂದರೆ, ದೇವರ ಮೆಚ್ಚುಗೆ ಪಡಿಬೇಕು ಅಂದರೆ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಮೊದಲನೇದಾಗಿ ದೇವರನ್ನು ಮೆಚ್ಚಿಸಬೇಕು ಅಂದರೆ ನಾನು ನಂಬಿಕೆಯಿಂದ ಬರಬೇಕು ಆತನ ಬಳಿಗೆ. ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡ್ತಾನೆಂಬ ಪೂರ್ಣ ನಂಬಿಕೆ ದೇವರ ಮೇಲಿಟ್ಟರೆ ಆ ನಂಬಿಕೆ ಇರುವಂಥ ವ್ಯಕ್ತಿಯನ್ನು ದೇವರು ಮೆಚ್ಚುತ್ತಾರೆ. ಅಬ್ರಹಾಮನನ್ನು ದೇವರು ಮೆಚ್ಚಿ ನನ್ನ ಸ್ನೇಹಿತ ಅಂತ ಕರೆಯೋದಕ್ಕೆ ಕಾರಣ ಏನು? ಅವನು ದೇವರನ್ನು ಪೂರ್ಣವಾಗಿ ನಂಬಿದ್ದ, ಪೂರ್ಣವಾಗಿ ಆತುಕೊಂಡಿದ್ದ, ಪೂರ್ಣವಾಗಿ ಅವನಲ್ಲಿ ನಂಬಿಕೆಯಲ್ಲಿ ದೃಢವಾಗಿದ್ದ. ಈ ದಿವಸ ನಮ್ಮ ಜೀವಿತದಲ್ಲೂ ಸಹ ದೇವರು ನಮ್ಮಿಂದ ಬಯಸುವಂಥದ್ದೇನೆಂದರೆ, ನಾವು ಪೂರ್ಣವಾಗಿ ಆತನ ಮೇಲೆ ನಂಬಿಕೆ ಇಡಬೇಕು, ಪೂರ್ಣವಾಗಿ ಆತನನ್ನು ಆಶ್ರಯಿಸಬೇಕು, ಪೂರ್ಣವಾಗಿ ಆತನ ಮೇಲೆ ಭರವಸೆಯನ್ನಿಡಬೇಕು. ಅದು ಇಷ್ಟಪಡ್ತಾರೆ. ಆದರೆ ಇಲ್ಲಿ 8ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನೀನು ಮನುಷ್ಯನೇ, ನೀನು ನನ್ನನ್ನು ಮೆಚ್ಚಿಸುವುದಕ್ಕಾಗಿ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೀಯಾ. ಆದರೆ ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ದೇವರು ತೋರಿಸಿದ್ದಾನೆ. ಏನು ಒಳ್ಳೆಯದು,
ಯಾವುದರಲ್ಲಿ ದೇವರು ಮೆಚ್ಚುತ್ತಾರೆ? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರೋದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳೋದು, ನ್ಯಾಯದಿಂದ ಜೀವಿಸುವಂಥದ್ದು, ಕರುಣೆಯಲ್ಲಿ ಆಸಕ್ತನಾಗೋದು, ಕರುಣೆ ಮಾಡೋದು, ಇತರರಿಗೆ ಕರುಣೆ ತೋರಿಸಿ ಅವರಿಗೆ ಸಹಾಯ ಮಾಡೋದು ಮಾತ್ರವಲ್ಲ, ದೇವರಿಗೆ ನಮ್ರವಾಗಿ ನಡೆಯೋದು. ನಮ್ರವಾಗಿ ಅಂದರೆ ದೇವರ ಮುಂದೆ ತಗ್ಗಿಸಿಕೊಂಡು ದೀನತೆಯಿಂದ ನಾವು ನಡೆಯುವಾಗ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ನನ್ನಿಂದೆಲ್ಲ ಸಾಧ್ಯ ಅಂತೇಳಿ ಹೆಚ್ಚಳ ಪಡುವಂಥದ್ದಲ್ಲ. ಪರಿಸಾಯ ತನ್ನನ್ನು ಹೆಚ್ಚಿಸಿಕೊಳ್ತಾನೆ. ನಾನು ಉಪವಾಸ ಮಾಡಿದೆ, ದಶಭಾಗ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ತನ್ನನ್ನು ಹೆಚ್ಚಿಸಿಕೊಳ್ತಾನೆ. ದೇವರು ಮೆಚ್ಚಲಿಲ್ಲ ಅವನ ಪ್ರಾರ್ಥನೆಯನ್ನು. ಆದರೆ ಸುಂಕದವನೊಂದು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ನಮ್ರವಾಗಿ ದೀನವಾಗಿ ದೇವರ ಮುಖವನ್ನು ನೋಡುತ್ತಾ ಪ್ರಾರ್ಥನೆ ಮಾಡಿದಾಗ ದೇವರವನನ್ನು ಮೆಚ್ಚಿದ. ಇದನ್ನೇ ನಮ್ಮಿಂದ ದೇವರು ಅಪೇಕ್ಷಿಸ್ತಾನೆ, ಇದನ್ನೇ ದೇವರು ಎಕ್ಸ್ಪೆಕ್ಟ್ ಮಾಡ್ತಾನೆ. ಈ ಹಗಲಿನ ಸಮಯದಲ್ಲಿ ಅದನ್ನು ಮಾಡುವಂತೆ ದೇವರು ಸಹಾಯ ಮಾಡಿ. ನಮ್ಮನ್ನೇ ತಗ್ಗಿಸಿಕೊಂಡು ನಮ್ರವಾಗಿ ದೇವರ ಚಿತ್ತವನ್ನು ಮಾಡುತ್ತಾ ನಾವು ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಿನ್ನ ವಾಕ್ಯದ ಮುಂದೆ ನಮ್ಮನ್ನೇ ಸಮರ್ಪಿಸ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ನಾವು ನಿನ್ನನ್ನು ಮೆಚ್ಚಿಸಿ ಜೀವಿಸುವಂತೆ, ನಿನ್ನ ಮುಂದೆ ನಮ್ರವಾಗಿ ನಡೆದುಕೊಂಡು ದೀನತೆಯಿಂದ ತಗ್ಗಿಸಿಕೊಂಡು ನಡೆಯುವಂತೆ ಕರ್ತನೇ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.